ನಾ ಅಂತಿಮ ಶ್ವಾಸ ತಕ ನಿಮ್ ಜೊತೆ ಸುಖಿಯಾಗಿರ್ಬೋದು ಎಂದು ಗುರುಕಾ ಕೊಟ್ಲು. ಆಯ್ತು ಅಂತ ಇಟ್ಕೊಂಡ. ಅವಾಗ ಬೆಳತಕ ನೀ ಧತ್ವಾತ್ ಏನ ಈ ಹಣ್ಣು ನಾ ತಿನ್ನಿ ನಾ ತರುಣಾಗಿ ಉಳ್ದಿ ಆಕಿ ಮುದುಕಾಯಿ ಸತ್ನಂದ್ರ ನಂಗೆ ಸುಖ ಕೊಡೋರ ಇನ್ನ ಆಚಾರ. ಆ ಊರಾಗ ಒಬ್ಬಕ್ಕೆ ವೇಶ್ಯ ಇದ್ಲು. ಆ ವೇಶ್ಯಾನ ಮೇಲೆ ಪ್ರೇಮ ಇತ್ತು. ಯಾರ್ದ? ಗುರುಕಂದ. ಗುರುಕ ಮರ್ದಿವ್ಸ ರಾತ್ರಿ ಹೋದ ವೇಶ್ಯಾನ ಮನಿ. ವೇಶ್ಯಾಗ ಹೇಳಿದ ಈ ಹಣ್ಣನ್ನೇ ತಿನ್ನು ಅಂತ. ಏನ್ರಿದು? ಇದು ಅಮರ ಫಲ. ಈ ಫಲವನ್ನ ಯಾರ ತಿಂತಾರೋ ಅವ್ರಿಗೆ ವೃದ್ಧಾವಸ್ಥಾ ಬರೋದಿಲ್ಲ, ಕೊನೆಯವರೆಗೆ ಅವರು ತರುಣಾಗಿ ಉಳ್ತಾರೋ. ಅದಕ್ಕೆ ನೀ ಹಣ್ಣು ತಿಂದ ನೀ ತರುಣಿ ಆಗಿದ್ದಂದ್ರ ನಾ ಇರು ತಕ ನಿನ್ ಜೊತೆ ಸುಖಿಯಾಗಿರ್ಬಹುದು. ಅದಕ್ಕೆ ಈ ಹಣ್ಣು ನೀ ತಿನ್ನು ಅಂತ ವೇಶ್ಯಾಗ ಕೊಟ್ಟ. ವೇಶ್ಯ ಹಣ್ಣು ಆಯ್ತ್ರಿ ತಿಂತನ ತಿಟ್ಲು. ಆಕಿಗೆ ಬೆಳತಾಕ ನೀ ಹತ್ವಾ. ವೇಶ್ಯ ವಿಚಾರ ಮಾಡಕೈತ್ಲು, ನನ್ನಂತ ಪಾಪಿ ಹಣ್ಣು ತಿಂದ್ರ ಇನ್ನ 8 ವರ್ಷ ಬದುಕಿ 8 ಮಂದಿ ನರಕದ ಹಾದಿ ತೋರ್ಸ್ಲಿ. ನಾ ತರುಣಾಗಿದ್ದು ಉಪಯೋಗಿಲ್ಲ. ನಮ್ಮ ರಾಜ್ಯದ ರಾಜ ಬಹಳ ಧರ್ಮಾತ್ಮ ಅದಾನು. ರಾಜ ಸುಖಿ ಇದ್ದಂದ್ರ ಇಡೀ ಪ್ರಜಾ ಸುಖಿ ಇರ್ತಾರೋ, ಇಡೀ ರಾಜ್ಯ ಸುಖ ಇರ್ತದ. ಆ ಭಾವನಾ ವೇಶ್ಯಾನ ಮನುಷ್ಯನಾಗ ಬಂತು. ವೇಶ್ಯ ವಿಚಾರ ಮಾಡಿದ್ಲು, ಈ ಹಣ್ಣು ನಾ ತಿಂದ ತರುಣಿಯಾಗಿ ಪಾಪ ಮಾಡೋದಕ್ಕಿಂತ ಈ ಹಣ್ಣು ರಾಜ ತಿಂದಂದ್ರ ಇಡೀ ನನ್ನ ರಾಜ್ಯ ಸುಖಿಯಾಗಿರ್ತೈತಿ ಅಂತ ಭಾವನಾ ಮಾಡಿ ಆ ಹಣ್ಣು ತಗೊಂಡು ಮರುದಿವ್ಸ ರಾಜ ದರ್ಬಾರಕ್ಕೆ ಬಂದ್ಲು ವೇಶ್ಯ. ಒಳಗ್ ಬಿಡುವಾರಕಿನ ಯಾರು ಹೇಳಿದ್ದು, ನಾ ವಿಶೇಷವಾದಂತ ಕಾಣಿಕೆ ತಂದೇನಿ ರಾಜ ಕೊಡ್ಬೇಕಂತ, ದಯವಿಟ್ಟು ನಾನು ಒಳಗ್ ಬಿಡ್ರಿ ಅಂತ. ಆ ಸುದ್ದಿ ರಾಜ ಮತ್ತು ರಾಜ ಸಂದೇಶ ಕೊಟ್ರು. ಬಂದ್ಲು. ಒಂದ ಮ್ಯಾಲ ಅರಿವಿ ಮುಚ್ಕೊಂಡ್ ತಂದಿದ್ದು, ಪ್ರಭು ಕ್ಷಮಾ ಮಾಡ್ರಿ, ನಾನು ನಿಮ್ಮ ಚರಣಕ್ಕೆ ಒಂದ ವಿಶೇಷವಾಗಿರ್ತಕ್ಕಂಥ ಕಾಣಿಕೆಯನ್ನ ಅರ್ಪಣೆ ಮಾಡ್ಬೇಕು ಅಂತ ನಿವೇದನೆ ಮಾಡ್ಕೊಂಡ್ಲು. ನೋಡ್ರಿ, ಇದು ಈಗಿಂದಲ್ಲ, ತೀರ್ಥಂಕರ್ ಕಾಲದಿಂದ ಬಂದದ. ತೀರ್ಥಂಕರರು ಯಾವಾಗ ರಾಜ್ಯಾಭಿಷೇಕ ಪಟ್ಟಾಭಿಷೇಕ ಆಗ್ತದ ಆ ಸಮಯದಾಗ 56 ದೇಶದ ರಾಜರು ಕಪ್ಪು ಕಾಣಿಕೆಯನ್ನ ಕೊಟ್ಟ ಶರಣಾಗತಿಯನ್ನ ಸ್ವೀಕಾರ ಮಾಡ್ತಾರ ಅನ್ನೋದ್ರಿಂದ ತೀರ್ಥಂಕರರು ಎಂತ ರಾಜರು ಇರ್ತಾರಂದ್ರ ಅವ್ರು ಇರೋ ಸಮಯದಾಗ ಈ ಭೂಮಿ ತೆಲಿಮ್ಯಾಗ ಯಾರು ಒಬ್ರು ಭಿಕ್ಷುಕರು ಇರಂಗಿಲ್ಲ, ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕ್ತಾರೆ. ಅದಕ್ಕ ನಾ ಹೇಳ್ತಾರೆ, ಯಥಾ ರಾಜ ತಥಾ ಪ್ರಜಾ. ದೇಶದ ನಾಡದ ಮಂತ್ರಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಧಾರ್ಮಿಕ ಇದ್ರಂದ್ರ ಎಲ್ಲಾರು ಸುಖ ಬಯಸ್ತಿದ್ರಂದ್ರ ಇಡೀ ನಾಡ ಸಮೃದ್ಧಿ ಆಗಿರ್ತದ, ಸುಗಮಯ ಆಗಿರ್ತದ. ಅನಂತ ಇದೇ ಹೇಳ 9 ದಿವಸದ ಪ್ರಯಾಸ, 9 ದಿವಸ ಮಾಡ್ತಕ್ಕಂಥ ಅಭಿಯಾನ ವಿಜಯ ತರಕ ಕಾರಣ ಆಯ್ತು. ಮಂತ್ರಿಗಳ ಮನಸ್ಸು ಪರಿವರ್ತನೆ ಆಯ್ತು, ಫ್ಯಾಕ್ಟ್ರಿ ಮಾಲಕರ ಮನಸ್ಸು ಪರಿವರ್ತನೆ ಆಯ್ತು. 3,000 ಕೊಡ್ದು ಏನ್ ಗೊತ್ತವ್ರ ಅಂದಾಜ್ ಟೋಟಲ್ 1800 ಕೋಟಿ ಫೈದಾ. ವಿಚಾರ ಮಾಡ್ಕೊಂತ ಇಡೀ ಕರ್ನಾಟಕ ರಾಜ್ಯದಾಗ 9 ದಿವಸ ಅಭಿಯಾನ ಮಾಡಿದ್ದಕ್ಕ 1800 ಕೋಟಿ ಹಣ ರೈತರಿಗೆ ಉಪಲಬ್ಧ ಆಗತ್ತೆ. ಚಾತುರ್ಮಾಸ ಶುರುವಾತಿಗೆ ನಾ ಹೇಳಿನಿ, ಈ ವರ್ಷ ಮಳಿ ಚಲೋ ಐತಿ, ಬೆಳಿ ಚಲೋ ಬರ್ತೈತಿ, ಎಕರೆಗೆ ನಿಮ್ಗೆ ಲಾಭ ಸಿಗ್ತತಿ, ಎಲ್ಲಾರು ಸುಖಿ ಸಮೃದ್ಧಿ ಆಗಿರ್ಬೇಕು ಅಂತ ಹೇಳಿ ಅವ್ರು ಮಾಡಿದ ಪುರುಷಾರ್ಥ, ಪ್ರಯತ್ನ, ನೀವು ಕೊಟ್ಟಂತ ಸಾಥ. ನಾನು ಜಪ ಮಾಡಾಕತ್ತಿದ್ನಿ, ಇಂದಕ್ಕಿಂತಕ 8 ಸಲ ಹಿಂಗೆಲ್ಲ ಹೋರಾಟ ಮಾಡ್ಯಾರ, ನಡುನ ಬಿಟ್ಟು ಹೋಗ್ಯಾರ. ಕೊನೆವರೆಗೆ ಯಾರು ಸಾಥ್ ಕೊಟ್ಟಿದ್ದಿಲ್ಲ. ಕರೆ ಈ ಸಲ ಹಿಂಗ ಸಾಥ್ ಕೊಟ್ಟಾರೋ, ನಾವು ಗಲತಿ ಪ್ರಾಪ್ತ ಆಗ್ಬೇಕು ಅಂತ ವಿಶ್ವಸಿಂದ ಸಾಥ್ ಕೊಟ್ರು. ಅನಾಥ ಗುರುಜಿ ಅವ್ರಿಗೆ, ಪೂಜಾರಿ ಅವ್ರಿಗೆಲ್ಲ, ಇಡೀ ರೈತರಿಗೆಲ್ಲ ಜಯ ಸಿಕ್ತು. ಇವತ್ತು ರೈತರ ಖುಷಿ ಅದಾರು. ನೀವ್ ಹೆಚ್ಚು ಖುಷಿ ಆಗ್ಯಾರ, ಅದಕ್ಕಿಂತ ಹೆಚ್ಚು ಖುಷಿ ನಮ್ಮ ಕಬ್ಬುಗಳು ನಗಾಕತ್ತವ, ನಮಗ್ ಯೋಗ್ಯ ಬೆಲೆ ಸಿಕ್ತು ಅಂತ. ಅವಕ್ಕೂ ಜೀವತ್ರಿ, ಅವು ಜೀವ ಚೈತನ್ಯ ಅಸ್ತಿತ್ವ ಅದಾವ. ಆ ಕಬ್ಬುಗಳು ಖುಷಿ ಪಡಾಕತ್ತಾವ, ಇವ್ರ ಹೆಸರು ಮ್ಯಾಗ ಅವ್ರು ಅನಂತವಾಗತ್ತಾವ. ರೈತರು ನಮ್ಮ ಸಲ ಪುರುಷಾರ್ಥ ಮಾಡ್ರು, ಅವ್ರಿಗೂ ಬೆಂಬಲ ಕೊಡುದ ನಮ್ದು ಕರ್ತವ್ಯ ಐತಿ. ಇದು ಭಾಗ್ಯದಾಗ ಸಿಕ್ತು ಅಂತಕ್ಕಂಥ ಮನೋಭಾವನೆ ಇದೆ. ಯಾರ ಮನ್ಯಾಗ ಲಕ್ಷ್ಮಿ ನಗತಾಳ, ಯಾರ ಮನ್ಯಾಗ ಲಕ್ಷ್ಮಿ ಕುಣಿತಾಳ, ಅವ್ರ ಮನಿ ಭೂಮಿ ತೆಲೆ ಮ್ಯಾಗಿನ ಸ್ವರ್ಗ ಆಗ್ತೈತಿ ಅಂತ ಹೇಳ ಮಾತು. ಲಕ್ಷ್ಮಿನ ದುರುಪಯೋಗ ಮಾಡ್ಬೇಡ್ರಿ,
ಸದುಪಯೋಗ ಮಾಡುದು, ಸತ್ಕಾರ್ಯಕ್ಕೆ ಉಪಯೋಗ ಮಾಡಬೇಕು. ಹಂಗ ಇವತ್ತು ಹೊಲದಾಗಿರ್ತಕ್ಕಂಥ ಕಬ್ಬ, ಆ ಕಬ್ಬದಾಗಿರ್ತಕ್ಕಂಥ ರಸ ಆನಂದದಿಂದ ಕುಣಿಯಾಕತೈತಿ. ನನಗೆ ಯೋಗ್ಯ ಬೆಲೆ ತರ್ತಕ್ಕಂಥ ಕಾರ್ಯ ಕೊಟ್ಟರು, ಕಾರ್ಯ ಮಾಡಿದ್ರು ನನ್ನ ಮಕ್ಕಳು ಅಂತ ಭೂಮಿ ತಾಯಿ ಸಹಿತ ಇವತ್ತು ನಿಮ್ಮ ಮ್ಯಾಲ ಪ್ರಸನ್ನ ಚಿತ್ತದಾರು. ಅದಕ್ಕೆ ಭೂಮಾತಾ ಅಂತಕ್ಕಂಥ ಉಪಾಧಿ ನಮ್ಮ ಸಂಸ್ಕೃತಿ. ಅದಕ್ಕೆ ನಿಸರ್ಗ ಪ್ರಕೃತಿ ದೇವೋ ಭವ. ಆ ಪ್ರಕೃತಿಯಲ್ಲಿ ದೇವರನ್ನ ಕಾಣೋ, ಆ ದೇವರಿಗೆ ಜಯ ತರ್ತಕ್ಕಂಥ ಕಾರ್ಯ ರೈತರ ಒಕ್ಕೂಟದಿಂದ ಸಾಧ್ಯ ನಾನು ಜಪ. ಓಂ ರೀಂ ಕೃಷಿಕೋದ್ಧಾರಕ ಶ್ರೀ ವೃಷಭ ದೇವಾಯ ನಮಃ. ಈ ಜಾಪ್ ಅನುಷ್ಠಾನ ಮಾಡಿ ಮೊನ್ನೆ ಬರಾಗ ನಂಗೆ ಸ್ವಲ್ಪ ಸ್ವಾಸ್ಥ್ಯ 4ನೇ ದಿವಸ ಉಪವಾಸ ಆದಾಗ ಸ್ವಲ್ಪ ಗಡಬಡ ಆದಾಗ ಹೆಣ್ಮಕ್ಳು ನಮ್ಮ ಜೋಡಿ ಬೆನ್ನು ಹತ್ತಿತ್ತು. ನಾನು ವಾರ್ನಿಂಗ್ ಮಾಡಿ ಯಾರೋ ಮುಂದೆ ಬರಬೇಡ್ರಿ, ಕಾರ್ಯ ಸಿದ್ಧಿ ಆಗ್ಬೇಕಾರೆ ಹೋಗ್ರಿ ಆದಿನಾಥ್ ಭಗವಾನ್ ಮುಂದ್ ಕುಂಡ್ರಿ, ಜಪ ಮಾಡ್ರಿ ಅಂತ ಹೇಳಿ. ಜಪ ಮಾಡಿ ಅವ್ರನ್ನಂತೆ ಬರ್ಗುಡ್ದ ಸುದ್ದಿ ಬತ್ತು 3,300 ರೂಪಾಯಿ ಒಂದು ಪ್ರತಿ ಟನ್ನಕ ನಿಗದಿಪಡಿಸಾರ ಘೋಷಣಾ ಮಾಡ್ರು ಅಂತ ಸುದ್ದಿ ಬತ್ತು. ಶ್ರದ್ಧಾ ಇಡಬೇಕು, ಸಮರ್ಪಣ ಭಾವನಾ ಇಡಬೇಕು. ನಮ್ಮ ದೇಶದ ಸಂಸ್ಕೃತಿ ಅದ ಐತಿ. ವಿಶ್ವಾಸ ಮೇಲೆ ಜಗತ್ ನಡೆದದ. ಅವ್ರ ಒಳಗೆ ಹೃದಯದ ಪಕ್ಕಾ ವಿಶ್ವಾಸ ಇತ್ತು. ಅನಾಥ ಅದಕ್ಕೆ ಕರೆ ಕೊಟ್ರು, ನೀವೆಲ್ಲ ಸಾಥ್ ಕೊಟ್ರಿ, ಅದಕ್ಕೆ ಜಯ ಸಿಕ್ತು. ಇದು ಪೂರ್ಣ ಅಖಂಡ ಕರ್ನಾಟಕದ ವಿಜಯ ಪತಾಕ ಹಾಸ್ತಕ್ಕಂಥ ಕಾರ್ಯ. ಹಸಿರು ಸಮೃದ್ಧಿ ಇದೀಗ ಹೇಳ್ತೀನಿ. ಶುರುವಾತಿಗೆ ಮನುಷ್ಯ ಬದುಕಬೇಕಾದ್ರೆ 3 ಬೇಕು: ಆಕ್ಸಿಜನ್, ನೀರು ಮತ್ತು ಅನ್ನ. ಈ 3ರಿಂದ ಬದುಕಾಕ ಸಾಧ್ಯ. ಇದನ್ನು ಒದಗಿಸ್ತಕ್ಕಂಥ ಕಾರ್ಯ ಭೂಮಾತಾ ಮಾಡ್ತಾಳೆ. ಭೂಮಿ ತಾಯಿ ಗಿಡ ಮರಗಳು ಎಲ್ಲ ಜನ್ಮ ಕೊಟ್ಲು. ಅನಂತ ಭೂಮಿ ತಾಯಿನ ಆಕ್ಸಿಜನ್ ಅದ. ಆ ಆಕ್ಸಿಜನ್ ಇರುವುದರಿಂದ ಪ್ರತಿ ಸಂಶ್ಲೇಷಣ ಕ್ರಿಯಾ ಮಾಧ್ಯಮದಿಂದ ಮಳೆ ಧರೆಗಿಳಿದು ಸುರಿತದ. ಆ ಮಳೆದಿಂದ ನೀರದಿಂದ ಜಲ ಸಮೃದ್ಧಿ ಆಗ್ತದ. ಅದರಿಂದ ಬೆಳಿ ಬರ್ತದ. ಒಂದ್ಸಲ ಹೇಳ್ತಾರಲ್ಲ, ಕೊಕ್ಕಂದಾಗ ಬೀಳ್ತೈತಿ ಮಳಿ, ಅಂದಾಗ ಬರ್ತೈತಿ ಹೊಳಿ, ಹೊಲ್ದಾಗ ಬರ್ತೈತಿ ಕಬ್ಬಿನ ಬೆಳಿ, ನಿಮ್ಮ ಕೈಯಾಗ ಬರ್ತಾವ ಬಂಗಾರದ ಬಳಿ. ಸಮೃದ್ಧ ನಾಡು, ಸಮೃದ್ಧ ರಾಷ್ಟ್ರ, ಸಮೃದ್ಧ ಸಂಸ್ಕೃತಿ ನಮ್ದಾಗ್ಬೇಕಾಯ್ತಂದ್ರ ರೈತರ ಸಬಂಧ ಆಗ್ಬೇಕು. ಭಾಷಣ ಮಾಡ್ತಾರ ಬಹಳ ಜನ, ಇಲೆಕ್ಷನ್ ಬಂದಾಗ ರೈತರ ರಾಷ್ಟ್ರ ರೈತರ ಪರ ಆಗೋದಿವಿ ಹೇಳ್ತಾರೆ. ಮತ್ತ 9 ದಿವಸ ಯಾಕೆ ತಗೊಂಡ್ರು? ನನ್ನ ಅಪೇಕ್ಷೆ 3 ದಿವಸನಾಗ ಇದಕ್ಕೆ ಆಗ್ಬೇಕಾಗಿತ್ತು. 3 ದಿವಸ ನಿರ್ಣಯ ತಗೋಬೇಕಾಗಿತ್ತು. ಆದ್ರೂ ತಗೊಂಡ. ಅವ್ರಿಗೂ ಆಶೀರ್ವಾದ ಇರಲಿ, ಅವ್ರಿಗೂ ಭವಿಷ್ಯ ಉಜ್ವಲ ಆಗಲಿ, ಅವರು ಸುಖಿಯಾಗಿರ್ಲಿ. ನಮ್ಮ ದೇಶದ ಸಂಸ್ಕೃತಿನ ಮಕ್ಕಳು ನಾವು ಎಷ್ಟ ಪ್ರೀತಿ ಮಾಡಿದ್ರು ಆ ಮಕ್ಕಳ ನಮ್ಮ ಭವಿಷ್ಯದಾಗ ಉಜ್ವಲ ಮಾಡ್ತಕ್ಕಂಥ ಸಂಸ್ಕಾರ ಪಟ್ರ ಮಾತ್ರ ನಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಪ್ರೀತಿ ಮಾಡ್ಬೇಡ್ತಾನಂತಿಲ್ಲ, ನಾ ಜೊತೆ ಸಂಸ್ಕಾರ ಬೇಕು. ಹಂಗ ರೈತರ ಬದಲು ಹೇಳೋದು ಮಾತ್ರ ಅಲ್ಲ, ಕಾಯಂ ಹೇಳ್ತಿರ್ತೀನಿ ನಾ, ರೈತರಂದ್ರ ಕುಲರತ್ನ ಭೂಷಣ್ ಅಲ್ಲ, ದೇಶದ ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮು ಅಲ್ಲ. ಒಂದು ಏಕೇಂದ್ರ ಹಿಡ್ಕೊಂಡು ಪಂಚೇಂದ್ರ ತಕ್ಕ ಸೌಜ್ಞಿ ಅಸೌಜ್ಞಿ ಪ್ರಪಂಚ ಬದುಕಬೇಕಾರ ಅನ್ನ ಬೇಕು. ಅನ್ನ ಕೊಡ್ತಕ್ಕಂಥ ಅನ್ನದಾತ ಅಂತ ನಾವು 3ನೇತೆ ಇದ್ದಾಗ ಪ್ರೈಮರಿ ಒಳಗ ಪೋಯ್ ಓದಿ. ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು, ಮಳೆ ಗುಡುಗು ಚಳಿಯ ನಡುಗು ಬಿಸಿಲೆ ಬೇಗೆ ಸಹಿಸುತ್ತ. ನಾವು ಸಾಧು ಆಗೋದ, ಸೈನಿಕ ಆಗೋದ, ಅದಕ್ಕಿಂತ ದೊಡ್ಡ ತ್ಯಾಗ ಅಂದ್ರ ರೈತಾಗಿ ಬದುಕಬೇಕು. ಈ ಜಗತ್ತು ಬದುಕಾಕ ಸಾಧು ಬದುಕಬೇಕಾದ್ರೆ ಅನ್ನಬೇಕು, ಒಬ್ಬ ಸೈನಿಕ ಬದುಕಬೇಕಾದ್ರೆ ಅನ್ನಬೇಕು, ಈ ಪ್ರಪಂಚ ಬದುಕಬೇಕಾದ್ರೆ ಅನ್ನಬೇಕು. ಅನ್ನ ದೇವತ ಮೇಲೆ ಅನ್ಯಾಯ ಆತಂದ್ರ ನಮ್ಮ ದೇಶ ಸಂಸ್ಕೃತಿ ಉಳಿಯಾಕ ಹೆಂಗ ಸಾಧ್ಯ? ನಿಜವಾದ ಅರ್ಥದಾಗ ನಾವು ಆಧ್ಯಾತ್ಮ ಇದೀಗ ಆಧ್ಯಾತ್ಮ ಭಗವಾನ್ ಒಂದು ಅರಿಗ್ಯಾ ಕಡಿಮೆ ಕೊಡ್ರಿ, ಕರೆ ಬಂದಾರಿಗೊಂದು ತುತ್ತು ಅನ್ನ ಕೊಡ್ರಿ. ಅದಕ್ಕಿಂತ ದೊಡ್ಡ ಧರ್ಮ ಅಂತಕ್ಕಂಥದ್ದು. ಯಾರೋ ಅಂದ್ರು ಅವ್ರು ಅಂತಾರ್ರಿ, ಹೇಳ್ರಿ ಅದೇನ್ ಅವಶ್ಯಕತೆ ಇಲ್ಲ, ನಮ್ದ ಬದ್ರಿ ಉಪವಾಸ ಮಾಡಬಾರ್ದು, ಏನೇನು ಹೇಳಿ ಒಂದ ಮಾತನಾಗ ಹೇಳಿ. ಬದ್ರಿಗಿರಾಗ 24 ಆಕಳ ಬಂದವು, ₹1 ಕೊಟ್ಟಿಲ್ಲ. ನಿಮ್ಮಂತ ರೈತರನ್ನ ಬದ್ರಿಗಿರಿ ಗೋದಾನ್ ಮಾಡ್ಯಾರು. ಒಂದ್ ಆಕಳಿಗೆ ಬರೀ 50,000 ಹಿಡಿದ್ರು ₹12 ಲಕ್ಷ ಆಯ್ತು. ರೈತರು ನಮ್ ಬದ್ರಿಗೆ 12 ಲಕ್ಷ ಕೊಟ್ಟರು, ಮ್ಯಾಗಿನ 1 ಲಕ್ಷ ಕೊಡಕ್ಕೆ ಎಂದು ಆಡ್ದೈತಿ. ಆ ಕಾರ್ಯ ಯಶಸ್ವಿ ಆಗ್ಲಿ. ಅಲ್ಲಿ ರೊಕ್ಕ ಮುಖ್ಯ ಅಲ್ಲ, ನಮ್ ಧರ್ಮ ಹೇಳ್ರಿ, ಹರ್ಕೊಂಡ್ ತಿನ್ಬೇಡ್ರು. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸುವೆಯನ್ನು ತಾಳಲಾರೆ ಕಾಪಾಡಿ. ಬರ್ತೈತಿ
ಹರ್ಕೊಂಡು ತಿನ್ನಬೇಡ್ರಿ. ಹರ್ಕೊಂಡು ತಿನ್ನೋದು ನಮ್ಮ ಸಂಸ್ಕೃತಿ ಅಲ್ಲ, ಹಂಚ್ಕೊಂಡು ತಿನ್ನೋ ಸಂಸ್ಕೃತಿ ನಮ್ಮದದ. ಒಂದರ ಹೊಟ್ಟಿದ್ರು ಅದ ಕೊಡಕ್ಕಾಗ್ಲಿಲ್ಲ, ಚತ್ಗಳು ಕೊಡಕ್ಕಾಗ್ಲಿಲ್ಲ, ಪೈಲ ಮುರಿದದ್ದು ಒಂದು ತುತ್ತಾದ್ರೂ ನಾನು ಮಾಡಿ ತಿನ್ರಿ, ಅದು ಧರ್ಮದ ರೊಟ್ಟಿ ಆಕತಿ, ಅದು ಅಮೃತದ ಕೆಲಸ ಮಾಡ್ತತಿ. ಹಂಚಿಕೊಂಡು ತಿನ್ನುವಂತ ಸಂಸ್ಕೃತಿ ಅಂತೆ. ಹಿಂದಕ್ಕೆ ಹಿರಿಯರು ಮಾತಾಡ್ತಿದ್ರು, ಹೊತ್ತು ಮೈ ಹಾಸ್ಟೆಲ್ದಾಗ ಊಟ ಮಾಡ್ತಿದ್ರು. ಯಾರ ಬಂದ್ರು ಎದ್ರಿ ಬಂದ್ರು ಊಟ ಮಾಡೋನು ಬಾ, ಬಾಳ ಮಂದಿ ಇತ್ತಿನ ಪರಂಪರ. ಈಗ ಮುಚ್ಕೊಂಡು ತಿಂತಾರ, ಅದು ಹಂಗಿದ್ದಿದ್ದಿಲ್ಲ. 3 ಸಂಜೆ ಬಾಗಿಲ ಮುಚ್ಚಬಾರ್ದು, ಲಕ್ಷ್ಮಿ ಬರ್ತಿರ್ತ ಅಂತ ಹೇಳ್ತಿರಿ ಹಿರಿಯಾರ್. 10 ಮುಳುಗು ಸಮಯ ಬಂತು, 3 ಸಂಜೆ ತೆಗಿಬಾಗಲ ದೀಪ ಹತ್ತು ದೇವ್ರ ಮುಂದೆ, ಅಂತ ಸಂಸ್ಕೃತಿ ಇತ್ತು. ಈಗ 10 ಮೈತ್ರಿ ಬಾಗಲ ಮುಚ್ಚು ಟಿವಿ ಹತ್ತು, ಮತ್ತಪ್ಪ ಉಲ್ಟಾ ಸಂಸ್ಕೃತಿ ನಮ್ದಿದು. ಅದಕ್ಕೇನು ಸಾಯಂಕಾಲ 3 ಸಂಜೆ ಬಾತು ಹಾಸ ಮಾಡಾಗ ಜೈದಿನೇಂದ್ರ ಊಟ ಮಾಡ್ನು ಬರ್ರಿ, ಬಾಳ ಮಂದಿ ಆಗ್ರಿ. ನೋಡ್ರಿ ಎಂತಪ್ಪ ಬಾಳ ಮಂದಿ ಆಗ್ರಂದ್ರ ವಾ ಎಂತ ಸಂಸ್ಕೃತಿ ನಮ್ದಿತ್ರಿ. ನಿಮ್ಮ ಮನಿ ಎಲ್ಲ ಮಕ್ಕಳು ತುಂಬಿರ್ಲಿ, ನಿಮ್ಮ ಮನಿ ಸುಖಮಯ ಆಗಿರ್ಲಿ, ಹೊಟ್ಟಿ ತುಂಬ ಎಲ್ಲರಿಗೂ ಹಣ್ಣು ಸಿಗಲಿ, ಆ ವ್ಯಕ್ತಿತ್ವ ನಿಮಗೆ ಬರ್ಲಿ ಅಂತಕ್ಕಂಥ ಭಾವನೆ. ಅದಕ್ಕ ಹಂಚ್ಕೊಂಡು ತಿನ್ನುವಂತ ವ್ಯಕ್ತಿತ್ವ ನಮ್ದದ, ಆ ವ್ಯಕ್ತಿತ್ವ ನಮ್ಮಲ್ಲಿ ಬರ್ಬೇಕು. ಅದಕ್ಕ ಯಾರ್ದ ವೇಶ್ಯ ಅಂತ ಭಾವ ಆತು. ನಾ ತಿಂದು ತೊರ್ನ್ಯಾಗ ಉಳ್ದಂದ್ರ ನಮ್ಮ ರಾಜ ಸತ್ತಂದ್ರ ಪ್ರಜಾ ಹೆಂಗಾಗುದ, ನಮ್ಮ ರಾಜ ಸುಖಿ ಇದ್ದಂದ್ರ ಇಡೀ ರಾಜ್ಯ ಸುಖಿಯಾಗಿರ್ತೈತಿ ಅಂತ ವೇಶ್ಯ ಹಣ್ಣು ತಗೊಂಡ್ ರಾಜನತೆಗೆ ಬಂದಾಳು, ಪ್ರಣಾಮ ಮಾಡ್ತಾಳು. ಪ್ರಭು ಇದೊಂದು ವಿಶೇಷವಾಗಿರ್ತಕ್ಕಂಥ ಹಣ್ಣ್ರಿ, ಮ್ಯಾಗಿಂದ ತೆಗಿತಾಳು. ರಾಜ ನೋಡಿ ಆಶ್ಚರ್ಯ. ಯಾಕೆ ಆಶ್ಚರ್ಯ? ಒಂದು ವಾರ ಹಿಂದ ಮಹಾರಾಜರು ಗುರುಗಳು ಇಂಥದ ಸೇಮ್ ನಂಗೊಂದು ಹಣ್ಣು ಕೊಟ್ಟಿದ್ರು. ಹಣ್ಣು ಮುಂದೆ ಬತ್ ನೋಡ್ರಿ, ಇದ್ಯಾನ ಇಲ್ರಿ ವಿಶೇಷ ಹಣ್ಣ್ರಿ, ಇದ್ರ ಹೆಸರು ಅಮರ ಫಲ. ಇದನ್ನು ತಿಂದಾರ ಮುದುಕರಾಗಂಗಿಲ್ಲ, ತರುಣಾಗಿ ಉಳ್ತಾರೋ, ಅದಕ್ಕೆ ಈ ಹಣ್ಣನ್ನೇ ಸ್ವೀಕಾರ ಮಾಡ್ಬೇಕು ಅಂತ ಕೇಳ್ಕೊಂಡ್ರು. ಅವಾಗ ರಾಜ ಅಂತಾನು, ಈ ಹಣ್ಣ ಸೇಮ್ ಹೆಂಗ್ ಬಂದಿ ಕೇಳ್ತಿಕ